ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೇರ್. ಚನ್ನಪಟ್ಟಣ ಎಲೆಕ್ಷನ್ ಸಿಕ್ಕಾಪಟ್ಟೆ ಕುತೂಹಲ ಕೆರಳಿಸಿರುವುದು ನಿಮಗೆಲ್ಲ ಗೊತ್ತಿರುವಂತಹ ವಿಚಾರ. ಫಲಿತಾಂಶ ಏನಾಗುತ್ತೆ ಅಂತ ಹೇಳಿ ಇಡೀ ರಾಜ್ಯದ ಜನ ಕಾದು ಕೂತಿದ್ದಾರೆ. ಯಾಕೆಂತ ಹೇಳಿದ್ರೆ ಅಲ್ಲಿ ಘಟಾನುಘಟಿ ನಾಯಕರ ನಡುವೆನೆ ಸ್ಪರ್ಧೆ ಏರ್ಪಟ್ಟಿತ್ತು. ಅದರಲ್ಲೂ ಬಹಳ ಪ್ರಮುಖವಾಗಿ ಸಿಪಿ ಯೋಗೇಶ್ವರ್ ವರ್ಸಸ್ ನಿಖಿಲ್ ಕುಮಾರಸ್ವಾಮಿ ಆದರೂ ಕೂಡ ಪ್ರತಿಷ್ಠೆಯ ಕದನ ಇದ್ದಿದ್ದು ಡಿ.ಕೆ. ಶಿವಕುಮಾರ್ ಮತ್ತು ಎಚ್.ಡಿ. ಕುಮಾರಸ್ವಾಮಿ ಅವರ ನಡುವೆ. ಹಾಗಾಗಿನೇ ಬಹಳಷ್ಟು ಕುತೂಹಲ ಇದೆ ಫಲಿತಾಂಶ ಏನಾಗುತ್ತೆ ಅಂತ ಹೇಳಿ. ಇದರ ಜೊತೆಗೆ ಎಕ್ಸಿಟ್ ಪೋಲ್ ನ ಭವಿಷ್ಯ ಬಹಳಷ್ಟು ಸಂಸ್ಥೆಗಳು ಸರ್ವೆ ಪ್ರಕಾರ ಎಲ್ಲೋ ಒಂದ್ ಕಡೆ ಚನ್ನಪಟ್ಟಣದಲ್ಲಿ ಮೈತ್ರಿ ಅಭ್ಯರ್ಥಿ ಆಗಿರುವಂತ ನಿಖಿಲ್ ಕುಮಾರಸ್ವಾಮಿ ಅವರೇ ಗೆಲ್ತಾರೆ ಅಂತ ಹೇಳಿ ಬಹುತೇಕ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ಆದ್ರೆ ಇವತ್ತು ಒಂದು ಸಮೀಕ್ಷೆ ಅಥವಾ ಒಂದು ಸಂಸ್ಥೆ ಭವಿಷ್ಯದ ಪ್ರಕಾರ ಎಲ್ಲೋ ಒಂದ್ ಕಡೆ ಬಿಗ್ ಫೈಟ್ ಇದೆ ಮತ್ತು ದಳಪತಿಗಳಿಗೆ ಅಥವಾ ಮೈತ್ರಿ ನಾಯಕರಿಗೆ ಬಿಗ್ ಶಾಕ್ ಆದ್ರೂ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿನೇ ಗಮನಿಸ್ತಾ ಹೋಗೋಣ ಯಾವ ಸಂಸ್ಥೆ ಈ ಒಂದು ಸರ್ವೆ ಮಾಡಿದೆ ಮತ್ತು ಚನ್ನಪಟ್ಟಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಕಿಂಗ್ ಭವಿಷ್ಯ ನುಡಿದಿದೆ ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ. ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ, ಗಮನಿಸ್ತಾ ಹೋಗೋಣ. ಚನ್ನಪಟ್ಟಣ ಕ್ಷೇತ್ರದಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರ ಜೋರಾಗಿ ನಡೀತಾ ಇದೆ. ಚನ್ನಪಟ್ಟಣ ಕ್ಷೇತ್ರದ ಬಗ್ಗೆ ಮತ್ತೊಂದು ಎಕ್ಸಿಟ್ ಪೋಲ್, ಲೋಕನೀತಿ ಸಿಎಸ್ಡಿಎಸ್ ಎಕ್ಸಿಟ್ ಪೋಲ್ ಬಹಿರಂಗ ಆಗಿದೆ. ಲೋಕನೀತಿ ಸಿಎಸ್ಡಿಎಸ್ ಸಂಸ್ಥೆಯಿಂದ ಶಾಕಿಂಗ್ ಸಮೀಕ್ಷೆ. ಲೋಕನೀತಿ ಸಿಎಸ್ಡಿಎಸ್ ಪ್ರಕಾರ ಸೋಲೋದ್ಯಾರು ಗೆಲ್ಲೋದ್ಯಾರು? ಹಾಗಾದ್ರೆ ನಿಖಿಲ್ ಕುಮಾರಸ್ವಾಮಿಗೆ ಗೆಲುವಿನ ಚಾನ್ಸ್ ಇದೆಯಾ? ಲೋಕನೀತಿ ಸಮೀಕ್ಷೆಯಲ್ಲೂ ಯೋಗೇಶ್ವರ್ಗೆ ಕಂಟಕಾನ? ಜಾತಿವಾರು ಫಲಿತಾಂಶವನ್ನ ನೀಡಿದೆ ಲೋಕನೀತಿ ಸಿಎಸ್ಡಿಎಸ್ ಸಂಸ್ಥೆ. ಗಮನಿಸ್ತಾ ಹೋಗೋಣ. ಈ ಒಂದು ಲೋಕನೀತಿ ಸಿಎಸ್ಡಿಎಸ್ ಸಂಸ್ಥೆ ಸಮೀಕ್ಷೆಯ ಪ್ರಕಾರ ಯಾರು ಗೆಲ್ತಾರೆ, ಯಾರ ಪರ ಅಲ್ಲಿನ ಜನರ ಒಲವು ಹೆಚ್ಚಾಗಿತ್ತು, ಇದೆಲ್ಲದರ ಬಗ್ಗೆ ಗಮನಿಸ್ತಾ ಹೋಗೋಣ. ಚನ್ನಪಟ್ಟಣದಲ್ಲಿ 49% ಜನ ಕಾಂಗ್ರೆಸ್ ಬಗ್ಗೆ ಒಲವನ್ನ ಹೊಂದಿದ್ದಾರೆ. ಚನ್ನಪಟ್ಟಣದಲ್ಲಿ 49% ಜನ ಮತದಾರ ಪ್ರಭುಗಳು ಕಾಂಗ್ರೆಸ್ ಪರವಾದಂತ ಒಲವನ್ನ ಹೊಂದಿದ್ದಾರೆ. ಜೆಡಿಎಸ್ ಪರ 30%, ಬಿಜೆಪಿ ಪರ 8% ಜನ ಒಲವನ್ನ ಹೊಂದಿದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ಸಂಗತಿ ಇದು. ಏನು ಜೆಡಿಎಸ್ ಬಿಜೆಪಿ ಮೈತ್ರಿ ಪರ ಒಟ್ಟಾರೆಯಾಗಿ 38% ಜನ ಬೆಂಬಲವನ್ನ ಕೊಟ್ಟಿದ್ದಾರಂತೆ. ನೋಡಿ, ಕಾಂಗ್ರೆಸ್ ಪರವಾಗಿ 49% ಆದ್ರೆ ಜೆಡಿಎಸ್ ಪರ 30%, ಬಿಜೆಪಿ ಪರ 8%, ಒಟ್ಟಾರೆಯಾಗಿ 38% ಮಾತ್ರ ಆಗುತ್ತೆ ಮೈತ್ರಿದು. ಆದರೆ ಕಾಂಗ್ರೆಸ್ ಅಭ್ಯರ್ಥಿ 49% ಮತಗಳನ್ನ ತೆಗೆದುಕೊಂಡಿದ್ದಾರೆ ಅನ್ನೋದು ಇವರ ಭವಿಷ್ಯ. ಚನ್ನಪಟ್ಟಣದಲ್ಲಿ ಮಾಹಿತಿ ನೀಡದ 13% ಜನ, ಈ 13% ಜನ ಮಾತ್ರ ತಾವು ಯಾರಿಗೆ ಓಟ್ ಹಾಕಿದ್ದಾರೆ ಅಂತ ಹೇಳಿ ಯಾರಿಗೂ ಕೂಡ ಮಾಹಿತಿಯನ್ನ ಕೊಟ್ಟಿಲ್ಲ. ಹಾಗಾಗಿ ಈ 13% ಜನ ಯಾರಿಗೆ ಓಟ್ ಹಾಕಿರ್ತಾರೋ ಅವರೇ ಗೆಲ್ತಾರೆ ಅನ್ನೋದು ಬಹಳ ಸ್ಪಷ್ಟ. ಇಲ್ಲಿ ಪಕ್ಷ ನೋಡಿ ಮತ ಹಾಕಿರುವುದಾಗಿ 41% ಜನ ಹೇಳಿದ್ದಾರೆ. ನೋಡಿ, ಸಿಎಸ್ಡಿಎಸ್ ಲೋಕನೀತಿ ಸಮೀಕ್ಷೆಯ ಪ್ರಕಾರ ಪಕ್ಷವನ್ನ ನೋಡಿ ಓಟ್ ಹಾಕಿದೀವಿ ನಾವು ಅಂತ ಹೇಳಿ ಬರೋಬ್ಬರಿ 41% ಜನ ಹೇಳಿದ್ದಾರೆ. ಇನ್ನು 35% ಜನ ಅಭ್ಯರ್ಥಿ ನೋಡಿ ಮತ ಚಲಾವಣೆ ಮಾಡಿದೀವಿ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ ನೋಡಿ ಮತ ಹಾಕಿರಬಹುದು ಅಥವಾ ಸಿಪಿ ಯೋಗೇಶ್ವರ್ ಅವರನ್ನ ನೋಡಿ ಮತ ಹಾಕಿರಬಹುದು. ಒಟ್ಟಾರೆ ಪಕ್ಷ ನೋಡಿಲ್ಲ, ಅಭ್ಯರ್ಥಿಯನ್ನ ನೋಡಿ ಬರೋಬ್ಬರಿ 35% ಜನ ಓಟ್ ಹಾಕಿದ್ದಾರೆ. ಇನ್ನು 24% ಜನ ಸ್ಥಳೀಯ ನಾಯಕತ್ವದ ಮೇಲೆ ಮತವನ್ನ ಚಲಾವಣೆ ಮಾಡಿದ್ದಾರೆ. 24% ಜನ. ಇನ್ನು 24% ಜನ ಒಕ್ಕಲಿಗರಿಂದ ಕಾಂಗ್ರೆಸ್ ಪರವಾಗಿ ಮತದಾನ ಆಗಿದೆ. 24% ಒಕ್ಕಲಿಗರಿಂದ ಕಾಂಗ್ರೆಸ್ ಪರವಾಗಿ ಮತ ಚಲಾವಣೆ ಆಗಿದೆ. 51% ಒಕ್ಕಲಿಗರು ಜೆಡಿಎಸ್ ಪರವಾಗಿ ಒಲವನ್ನ ಹೊಂದಿದ್ದಾರೆ. 51% ಒಕ್ಕಲಿಗರು ಜೆಡಿಎಸ್ ನ ಪರವಾದಂತ ಒಲವನ್ನ ಹೊಂದಿದ್ದಾರೆ. ಆದ್ರೆ 24% ಜನ ಒಕ್ಕಲಿಗರು ಇಲ್ಲಿ ಕಾಂಗ್ರೆಸ್ ಪರವಾಗಿ ಮತವನ್ನ ನೀಡಿದ್ದಾರೆ. ಕಾಂಗ್ರೆಸ್ ಪರ ಮುಸ್ಲಿಂ, ದಲಿತ ಮತ್ತು ಒಬಿಸಿ ಮತಗಳು ವಾಲಿರುವಂತ ಸಾಧ್ಯತೆ ಇದೆ. ಇಲ್ಲಿ ಎಲ್ಲೋ ಒಂದ್ ಕಡೆ ಒಕ್ಕಲಿಗರು ನಿರ್ಣಾಯಕ ಪತ್ರವನ್ನು ವಹಿಸ್ತಾರೆ, ಇಲ್ಲ ಅಂತ ಹೇಳಕ್ಕಾಗಲ್ಲ. ಆ ಕ್ಷೇತ್ರದಲ್ಲಿ 51% ಜೆಡಿಎಸ್ ಪರವಾಗಿದ್ರು ಕೂಡ ಇಲ್ಲಿ ಬಹಳ ಗಮನಿಸಬೇಕಾದಂತ ವಿಚಾರ ಅಂದ್ರೆ ಕಾಂಗ್ರೆಸ್ ಪರವಾಗಿ ಮುಸ್ಲಿಂ ಮತಗಳಿದಾವೆ,
ದಲಿತ ಮತಗಳಿದಾವೆ, OBC ಮತಗಳಿದಾವೆ. ಹಾಗಾಗಿ ಎಲ್ಲ ಒಟ್ಟಾರೆಯಾಗಿ ನಾವು ನೋಡೋದಾದ್ರೆ ಕಾಂಗ್ರೆಸ್ ಮೇಲುಗೈ ಇಲ್ಲಿ ಕಾಣಿಸ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. JDS ಪರ ಯುವ ಮತದಾರರು ಹೆಚ್ಚಾಗಿ ಒಲವನ್ನ ಹೊಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ. ಅಂದ್ರೆ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರು, ಹಾಗಾಗಿನೇ ಅವರನ್ನ ಗೆಲ್ಲಿಸಬೇಕು ಅಂತ ಹೇಳಿ ಯುವಕರೆಲ್ಲ ಪಣ ತೊಟ್ಟು ಅವರಿಗೆ ಹೆಚ್ಚಾಗಿ ಮತಗಳನ್ನ ಚಲಾವಣೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಕಾಂಗ್ರೆಸ್ಗೆ ಜೈ ಎಂದಿದ್ದಾರೆ ಮಧ್ಯ ವಯಸ್ಕ ವೋಟರ್, ಇನ್ನು ಮತದಾರ ಪ್ರಭುಗಳು ಕಾಂಗ್ರೆಸ್ ಪರ ಜೈ ಎಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಒಟ್ಟಾರೆಯಾಗಿ ಈ ಸಮೀಕ್ಷೆಯನ್ನ ನಾವು ಗಮನಿಸ್ತಾ ಇದ್ರೆ ಈ ಹಿಂದೆ ಕೆಲವೊಂದಿಷ್ಟು ಎಕ್ಸಿಟ್ ಪೋಲ್ಗಳು ಬಂದ್ವಲ್ಲ, ಆ ಸಂದರ್ಭದಲ್ಲಿ ಅದರ ಉಲ್ಟಾ ಇದೆ ಇದು. ಅಂದ್ರೆ ಯಾರು ಬೇಕಾದ್ರೂ ಗೆಲ್ಲಬಹುದು ಅಂತ ಹೇಳಿ, ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿನಾದ್ರೂ ಗೆಲ್ತಾರೆ, JDS ಅಭ್ಯರ್ಥಿನಾದ್ರೂ ಗೆಲ್ತಾರೆ, ಟಗ್ ಆಫ್ ಫಾರ್ ಫೈಟ್ ಅಂತೂ ಇದ್ದೇ ಇದೆ. ಆದ್ರೆ ಇಲ್ಲಿ CSDS ಮತ್ತು ಲೋಕನೀತಿ ಸಮೀಕ್ಷೆಯ ಪ್ರಕಾರ ಎಲ್ಲೋ ಒಂದ್ ಕಡೆ 49% ಜನ ಕಾಂಗ್ರೆಸ್ನ ಪರವಾಗಿದ್ರೆ 30% ಜನ JDS ನ ಪರವಾಗಿದ್ದಾರೆ, ಇನ್ನು 8% ಜನ BJPಯ ಪರವಾಗಿದ್ದಾರೆ. ಮೈತ್ರಿ ಮಾಡಿಕೊಂಡಿರುವ ಹಿನ್ನೆಲೆಯಲ್ಲಿ ಈ ಎರಡೂ ಪಕ್ಷಗಳ ಮತಗಳು ನಾವು ಗಮನಿಸಿದ್ರೆ 38% ಮಾತ್ರ ಆಗುತ್ತೆ. ಆದರೆ ಬರೋಬ್ಬರಿ 49% ಜನ ಕಾಂಗ್ರೆಸ್ನ ಪರವಾಗಿ ಒಲವನ್ನ ತೋರಿಸಿದ್ದಾರೆ. ಹಾಗಾಗಿ ಇದೆಲ್ಲವೂ ಕೂಡ ವೋಟ್ ಆಗಿ ಕನ್ವರ್ಟ್ ಆಗಿದೆಯಾ? ಇದು ಸಹಜವಾದಂತ ಒಂದು ಪ್ರಶ್ನೆ. ಕಾದ್ ನೋಡೋಣ, ಫಲಿತಾಂಶ ನಾಳೆನೆ ಹೊರ ಬೀಳುತ್ತೆ ಏನಾಗುತ್ತೆ ಅಂತ ಹೇಳಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.